ಮಹಾನಾಯಕ ಯುವಶಕ್ತಿ ಸಂಘದ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾದ ಸಿದ್ದಘಟ್ಟ ರವಿಯವರು ತಮ್ಮ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಬೆಳಿಗ್ಗೆ ತಮ್ಮ ಹುಟ್ಟೂರಾದ ಮುಳಬಾಗಿಲು ತಾಲೂಕಿನ ಸಿದ್ದಘಟ್ಟ ಗ್ರಾಮದ ಸರ್ಕಾರಿ ಶಾಲೆಯ ಎಲ್ಲಾ ಮಕ್ಕಳಿಗೆ ಉಚಿತವಾಗಿ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕರು, ಮಕ್ಕಳು ಅವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದರು. ನಂತರ ಸಂಜೆ ಅವರ ಸ್ನೇಹಿತರು ಹಾಗೂ ಹಿತೈಷಿಗಳು ಸೇರಿ ಅವರನ್ನು ವಿಶೇಷವಾಗಿ ಸನ್ಮಾನಿಸಿದರು. ಇದೇ ವೇಳೆ ರವಿಯವರ ಕೈಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿ ಅವರ ಮುಂದಿನ ಭವಿಷ್ಯಕ್ಕೆ ಎಲ್ಲರೂ ವಿಶೇಷವಾಗಿ ಶುಭ ಹಾರೈಸಿದರು. ಇವತ್ತು ನಮ್ಮ ಆತ್ಮೀಯ ಸಹೋದರ ಮತ್ತು ಮಹಾನಾಯಕ ಯುವಶಕ್ತಿ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಯುವ ಹೋರಾಟಗಾರರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದಘಟ್ಟ ರವಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅವರಿಗೆ ಭಗವಾನ್ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆಶೀರ್ವಾದ ಸದಾಕಾಲ ಇರಲಿ. ಒಳ್ಳೆಯ ರೀತಿಯಲ್ಲಿ ಈ ಸಮಾಜದಲ್ಲಿ ಬಡಜನತೆಯ ಶೋಷಿತರ ಸೇವೆಯನ್ನು ಮಾಡಲಿ. ಅವರಿನ್ನೂ ಹೆಚ್ಚು ಮಟ್ಟಕ್ಕೆ ಬೆಳೀಲಿ, ಒಳ್ಳೆಯ ಅಧಿಕಾರ ಐಶ್ವರ್ಯ ಅವರಿಗೆ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ, ಮತ್ತೊಮ್ಮೆ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಅಂತಸ್ತುಗಳನ್ನು ಕೊಟ್ಟು ಆ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಕಾಪಾಡಲಿ ಅಂತ ನಾನು ಮತ್ತೊಮ್ಮೆ ಶುಭ ಹಾರೈಸ್ತೀನಿ. ಹ್ಯಾಪಿ ಬರ್ಡೇ ರವಿ. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ಮಹಾ ಯುವಶಕ್ತಿ ಸಂಸ್ಥಾಪಕರಾದ ರವಿ ಕುಮಾರ್ ಅವರಿಗೆ ನಾವು ಬಹುಜನ ಸಂಘಟನೆ ಒಕ್ಕೂಟಗಳಿಂದ ನಾವು ಶುಭವನ್ನು ಕೋರ್ತಾ ಇದ್ದೀವಿ. ಇವರು ಈಗ ತಾನೇ ಸಂಘಟನೆ ಸಂಸ್ಥಾಪಕರಾಗಿದ್ದಾರೆ. ಇವರು ಹೆಚ್ಚು ಇದರಲ್ಲಿ ಭಾಗವಹಿಸಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಮುಂದೆ ಮುಳಬಾಗಿಲು ತಾಲೂಕಲ್ಲಿ ಒಳ್ಳೆಯ ಹೆಸರುವಾಸಿ ತರಬೇಕಂತ ನನ್ನ ಹಾರೈಸ್ತಾ, ಮತ್ತು ಇವರಿಗೆ ಬುದ್ಧ, ಅಂಬೇಡ್ಕರ್, ಬಸವ ಅವರ ಯಾವಾಗೂ ಸದಾ ಅವ್ರ ಮೇಲೆ ಆಶೀರ್ವಾದ ಇರಲಿ ಅಂತ ಹಾರೈಸ್ತಾ ನನ್ನ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಜೈ ಭೀಮ್, ಜೈ ಹಿಂದ್. ವಿಶ್ ಯು ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ನಮ್ಮ ಗುರುಗಳಾದ ಕೀಲೊಳ್ಳಿ ಸತೀಶ್ ಅವರು, ಏನಿವತ್ತು ನನ್ನ ಹುಟ್ಟುಹಬ್ಬದ ಆಚರಣೆಯನ್ನು ನಾನು ಅನೇಕ ಬಾರಿ ಎಲ್ಲ ನನ್ನ ಸ್ನೇಹಿತರಿಗೂ ಹೇಳಿದೆ, ಬೇಡ ಆಚರಣೆ ಮಾಡ್ಕೊಳ್ಳೋದು ಅಂತ. ಬಟ್ ನಮ್ಮ ಗುರುಗಳು ಕೇಳಿಲ್ಲ, ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನನಗೆ ಹುಟ್ಟುಹಬ್ಬದ ಏನೋ ಇವತ್ತು ಕೇಕ್ ಕಟ್ ಮಾಡಿ ಈ ಒಂದು ಸಮಾರಂಭವನ್ನು ಮಾಡಿರ್ತಕ್ಕಂಥ ನಮ್ಮ ಗುರುಗಳಿಗೆ ಧನ್ಯವಾದಗಳು. ಏನಿವತ್ತು ಮಹಾನಾಯಕ ಯುವಶಕ್ತಿ ಸಂಘ ಸಂಸ್ಥಾಪಕ ಅಧ್ಯಕ್ಷರಾಗಿ ರವಿ ಅಂತ ಏನು ಹೇಳ್ತಾ ಇದ್ದಾರೋ, ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಗುರುಗಳು. ಯಾಕಂದರೆ ಅವರೊಂದು ಸಲಹೆ ಮೇರೆಗೆ ನಾನು ಮುಂದೆ ಹೆಜ್ಜೆ ಹಾಕಿರೋದು. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ಬಡಬಗ್ಗರ ಕಷ್ಟಗಳನ್ನು ನಿವಾರಿಸೋದಕ್ಕೆ ನಾನು ಎಂದೂ ಹೋರಾಟದಲ್ಲಿ ನಾನು ಮುಂದೆ ಇರ್ತೀನಿ ಅಂತ ಹೇಳ್ತಾ ಈ ಮೂಲಕ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲ ಬಂದಿರುವಂತಹ ನನ್ನ ಆತ್ಮೀಯ ಸ್ನೇಹಿತರಿಗೆ ಮತ್ತೊಮ್ಮೆ ಧನ್ಯವಾದಗಳು, ಹೃದಯಪೂರ್ವಕ ವಂದನೆಗಳು. ಬೆಳಿಗ್ಗೆಯಿಂದ ನನಗೆ ಫೋನ್ ಮುಖಾಂತರ ಹಾಗೂ ನನ್ನ ಕಾಣಿಸಿದಾಗ ವಿಶ್ ಮಾಡಿ ಎಲ್ಲ ನನಗೆ ಶುಭ ಹಾರೈಸಿದಂತಹ ನಮ್ಮ ಸ್ನೇಹಿತರಾಗಲಿ, ನಮ್ಮ ಹಿರಿಯರಾಗಲಿ, ಎಲ್ಲ ನಮ್ಮ ಗ್ರಾಮಸ್ಥರಾಗಲಿ, ಮುಳಬಾಗಿಲು ತಾಲೂಕು ಜನ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ.